ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಸುವರ್ಣ ಕಲಕುಂಟ್ಲ ವಿಚಾರಣೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವರು ಅವತ್ತು ಪೊಲೀಸರು ಇವರನ್ನ ವಶಕ್ಕೆ ಪಡ್ಕೊಳ್ಳೋಕೆ ಅಂತ ಹೋದಾಗ ಕುಸಿದು ಬಿದ್ದುಬಿಟ್ಟಿದ್ರು. ಆಮೇಲೆ ಇವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸ್ವಲ್ಪ ಚೇತರಿಕೆ ಕಂಡಂತ ಹಿನ್ನೆಲೆಯಲ್ಲಿ ಇವರಿಗೆ ಇದೀಗ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಇದೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುವರ್ಣ ಕಲಕುಂಟ್ಲ ಕಳೆದ ಅರ್ಧ ಗಂಟೆಯಿಂದ ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ಸಿಐಡಿ ಅಧಿಕಾರಿಗಳು. ಸುವರ್ಣ ಕಲಕುಂಟ್ಲ ಸ್ಟೇಟ್ಮೆಂಟ್ ದಾಖಲಿಸಿಕೊಳ್ತಾ ಇದ್ದಾರೆ ಸಿಐಡಿ ತಂಡ. ಸುವರ್ಣ ಕಲಕುಂಟ್ಲ ವಿಚಾರಣೆಯನ್ನ ನಡೆಸ್ತಾ ಇರೋದು ಡಿವೈಎಸ್ಪಿ ಪದ್ಮಶ್ರೀ ಅವರು. ಒಟ್ಟು 6 ದೂರುಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಐಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕಾಗತ್ತೆ. ಈ ಪ್ರಕರಣದಲ್ಲೂ ನೋಡಿ ಸಿಕ್ಕಾಪಟ್ಟೆ ಡ್ರಾಮಾಗಳಾಗ್ಬಿಡ್ತು. ಅವ್ರ ಮೇಲೆ ಇವ್ರ ಮೇಲೆ ಅವರು, ಕೊನೆಗೆ ಪೊಲೀಸ್ ಇಲಾಖೆನೂ ಬಿಡಲಿಲ್ಲ. ಇವರು ಪೊಲೀಸ್ ಇಲಾಖೆ ಮೇಲೂ ಕೂಡ ಆರೋಪಗಳು ಬಂತು. ಆಮೇಲೆ ಒಂದು ವಿಡಿಯೋ ವೈರಲ್ ಆಯಿತು. ಟೋಟಲ್ ಎಲ್ಲ ಹೈಡ್ರಾಮಾ ಅನ್ನೋ ಥರ ಆಯಿತು. ತನಿಖೆಯನ್ನು ಮಾಡಬೇಕಾಗತ್ತೆ. ಈ ತಲೆನೋವೇ ಬೇಡ ಅಂತ ಸರ್ಕಾರದವ್ರು ಸಿಐಡಿಗೆ ವಹಿಸ್ಬಿಟ್ಟಿದ್ದಾರೆ. ಹಾಗಾಗಿ ಸೂಕ್ತ ರೀತಿಯಾಗಿ ತನಿಖೆ ಆಗಿ ಸತ್ಯ ಏನು, ಸುಳ್ಳು ಏನು, ಯಾರು ತಪ್ಪು ಯಾರು ಸರಿ ಗೊತ್ತಾಗಬೇಕು. ಇದ್ರ ಮಧ್ಯದಲ್ಲಿ ಇವರು ಆಸ್ಪತ್ರೆಗೆ ದಾಖಲಾಗಿದ್ರು, ಕುಸಿದು ಬಿದ್ದುಬಿಟ್ಟಿದ್ರು. ಹಾಗಾಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ಓಕೆ ಫೈನ್, ಅವ್ರು ಈಗ ವಿಚಾರಣೆಯನ್ನು ಎದುರಿಸ್ಬೋದು, ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳಿ ಅಂತ ಡಾಕ್ಟರ್ ಪರ್ಮಿಷನ್ ಕೊಟ್ಟ ಮೇಲೆ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಏನೇನು ಉತ್ತರ ಕೊಡ್ತಾರೆ ನೋಡಬೇಕಾಗತ್ತೆ. ಇವ್ರ ಮೇಲೆ 6 ದೂರುಗಳಿದೆ. ಈ ಎಲ್ಲ ದೂರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಆ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ಕೊಳ್ತಾರೆ ಸಿಐಡಿ ಅಧಿಕಾರಿಗಳು. ಅವರು ನಿಮ್ಮವರು ಮೇಡಮ್ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇವತ್ತು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ದಾರೆ, ಸ್ಟೇಟ್ಮೆಂಟ್ಗಳು ಹೆಂಗಿದೆ ಅಂತ? ನೀತಿ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಇಲ್ಲಂದ್ರೆ ಸಿಐಡಿ ಅಧಿಕಾರಿಗಳು ಕಳೆದ 4 ದಿನಗಳಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಿನ್ನೆವರೆಗೂ ಇಲ್ಲದಿದ್ರೆ ಕೇವಲ 3 ಜನರನ್ನ ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ರು. 3 ಜನ ಯಾರಂದ್ರೆ ಪ್ರಶಾಂತ್ ಬೊಮ್ಮಾಯಿ ಇರ್ಬೋದು, ಮತ್ತೆ ಅದರ ಜೊತೆಗೆ ಇಲ್ಲಂದ್ರೆ ಸುಜಾತ ಸಹೋದರ ಮತ್ತು ತಾಯಿ ಕಮಲವ್ವ ಮತ್ತು ಸಹೋದರ ಮರ್ಯಾದಾಸನ ವಿಚಾರಣೆ ಮಾಡಿದ್ರು. ಆದ್ರೆ ಈ ಒಂದು ಪ್ರಮುಖ ಪ್ರಕರಣ ಏನಿದೆ, ಈ ಒಂದು ಘಟ್ಟಕ್ಕೆ ಈಗಾಗಲೇ ಒಂದು ಬಂದ್ ನಿಂತಿದೆ. ಈಗ ವಿಚಾರಣೆ ಮಾಡ್ತಾ ಇದ್ದು ಸುವರ್ಣ ಕಲ್ಕೊಂಡ. ಯಾಕಂದ್ರೆ ಈ ಒಂದು ಪ್ರಕರಣ ಯಾವಾಗ ಘಟನೆ ನಡೆದಾಗಿಂದ ಇಲ್ಲಿವರೆಗೂ ಸುಜಾತ ಮೇಲೆ 3 FIR ಮತ್ತು ಬೇರೆ ಬೇರೆ ರೀತಿಯಾಗಿ ಒಟ್ಟು 3 FIR ಅದರಲ್ಲಿ ಒಂದು ಪ್ರಕರಣ ಏನಿದೆ ಸುವರ್ಣ ಕಲ್ಕುಂಟ್ಲ ಮೇಲೂ ಸಹ ಸುಜಾತ ಸಹೋದರ ಮರ್ಯಾದಾ ಸೇರಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಆ ಇಡೀ ದಿನ ಏನಾಯ್ತು, ಜನವರಿ 2ರಿಂದ ಜನವರಿ 7ರವರೆಗೆ 5 ದಿನಗಳ ಕಾಲ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೆದಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಅದರಲ್ಲಿ ಡಿವೈಎಸ್ಪಿ ಪದ್ಮಶ್ರೀ ಅವರು ಹುಬ್ಬಳ್ಳಿಯ ಒಂದು ಕಿಮ್ಸ್ ಅನ್ನು ಚಿಕಿತ್ಸೆಯಲ್ಲಿ ಪಡೆಯುತ್ತಿರುವಂತಹ ಸುವರ್ಣ ಕಲ್ಕುಂಟ್ಲ ಅವ್ರ ಬಳಿ ಹೋಗ್ತಾರೆ. ಆ ಕಲ್ಕುಂಟ್ಲ ಬಳಿ ಹೋಗಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಬೆಳವಣಿಗೆಗಳನ್ನ ಒಂದು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವಾಗ ಇಲ್ಲಿ ಪೊಲೀಸರು ಬಂಧಿಸ್ಲಿಕ್ಕೆ ಹೋದಂತ ಅಲ್ಲಿ ಅಂತಂದ್ರೆ ಸುವರ್ಣ ಕಲ್ಕುಂಟ್ಲ ಕುಸಿದು ಬಿದ್ದು ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಅವರ ಆರೋಗ್ಯದಲ್ಲಿ ಚೇತರಿಕೆ ಕೊಂಡ ಬಳಿಕ ಅವ್ರಿಗೆ ಒಂದು ವಿಶೇಷತೆ, ಅದರಲ್ಲಿ ಒಂದು ಸ್ಪೆಷಲ್ ವಾರ್ಡ್ ಏನಿದೆ, ಆ ಸ್ಪೆಷಲ್ ವಾರ್ಡ್ ಅಲ್ಲಿ ಸುವರ್ಣ ಕಲ್ಕುಂಟ್ಲಗೆ ಚಿಕಿತ್ಸೆಯನ್ನ ನೀಡುವಂತ ಕೆಲಸವನ್ನ ಕಿಮ್ಸ್ ಅಧಿಕಾರಿಗಳು ಮಾಡ್ತಾರೆ, ಕಿಮ್ಸ್ ಸಿಬ್ಬಂದಿ ಮಾಡ್ತಾರೆ. ಅದೇ ಒಂದು ಸ್ಪೆಷಲ್ ವಾರ್ಡ್ಗೆ ತೆರಳಿದಂತಹ ಡಿವೈಎಸ್ಪಿ ಪದ್ಮಶ್ರೀ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಮಾಡಿದ್ರೆ, ವಿಚಾರಣೆ ವೇಳೆ ಒಟ್ಟು ಏನೆಲ್ಲ ಬೆಳವಣಿಗೆಗಳಾದವು, ಈ ಹಿಂದ್ಗಡೆ ಏನು ಪ್ರಕರಣ ಆಯಿತು 2023 ನವೆಂಬರ್ 12ರಂದು ಏನು ಒಬ್ಬ ವ್ಯಕ್ತಿಗೆ ಇಲ್ಲಿ ಅಂತಂದ್ರೆ ತುಕಾರಾಮ್ ಅನ್ನೋ ವ್ಯಕ್ತಿಗೆ ಸುಜಾತ ಹಲ್ಲೆ ಮಾಡಿದ್ದು, ಆ ಪ್ರಕರಣದ ಸ್ವಲ್ಪ ವಿಚಾರಣೆಯನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ನೀತಿ ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗೆ.